ಸೊ ಈ ರೀತಿ ಸುಮಾರುಗಳಿದೆ. ಈಗ ನಮ್ಮ ಮಕ್ಕಳು ನಮ್ಮನ್ನ ಪ್ರೇರಣೆಗೆ ತಗೊಂಡು ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ. ಈಗ ಎಕ್ಸಾಂಪಲ್ ಏನಂದ್ರೆ, ನಾನು ಇದ್ಬಿಟ್ಟು ಇನ್ನೊಬ್ಬರನ್ನ ಹಳ್ಳದಲ್ಲಿ ಕೈ ಕೊಟ್ಟು ಎತ್ತಕ್ ಆಗಲ್ಲ. ನನ್ನ ಫೀಲ್ಡ್ ಅಲ್ಲಿ ನಾನ್ ಸಕ್ಸಸ್ ಆದ್ರೆ ಮೇಲೆ ಬಂದ್ರೆ ಕೆಳಗಡೆ ಇರೋರಿಗೆ ಕೈ ಕೊಟ್ಟು ಎಬ್ಬಿಸ್ಬೋದು. ಇಬ್ಬರು ಹಳ್ಳದಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರೆ ಯಾರು ಈಗಿರೋ ಜನರೇಷನ್ ಒಪ್ಕೊಳ್ಳಲ್ಲ. ನಾವು ಸಕ್ಸಸ್ ಆದವ್ರ ಮಾತು ಕೇಳ್ತಾರೆ, ಸಕ್ಸಸ್ ಆಗದಿರೋರ್ ಮಾತು ಕೇಳಲ್ಲ ಜನರು. ಆ ರೀತಿ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಫೀಲ್ಡ್ ಇದ್ರೂ ಏರ್ಪೀರ್ ಇರುತ್ತೆ. ನಿಮ್ ಜೀವನೋಪಾಯಕ್ಕಾಗಿ ನಿಮ್ಗೆ ಮನಸ್ಸಲ್ಲಿ ಏನ್ ಮಾಡ್ಬೇಕಂತಿದ್ದ ಅದು ಮಾಡ್ಬೇಕು, ಎಡೆ ಬಿಡದೆ ಮಾಡಿ, ರಾತ್ರಿ ಆಗಲು ಶ್ರಮ ಪಡಿ. ನಿಮ್ಗೆ ಇಂಟ್ರೆಸ್ಟ್ ಇರೋ ಫೀಲ್ಡ್ ಅಲ್ವಾ, ಎಲ್ಲಾದ್ರಲ್ಲೂ ಇದೆ ಮೇಡಮ್. ಈಗ ನೋಡಿ, ಮಲ್ಟಿ ಏನಾದ್ರು ಟ್ಯಾಲೆಂಟ್ ಇದೆ ಈಗಿರೋ ಮಕ್ಕಳಿಗೆ ಎಲ್ಲ. ಒಂದೆರಡಲ್ಲ, ನಾವೆಲ್ಲ ಆ ಕಾಲದಲ್ಲ ಒಂದೇ ಒಂದು ಓದು ಒಂದು ಮಡಿಕೆ ಅಷ್ಟೇ. ಈಗಿರೋ ಮಕ್ಕಳಿಗೆ ನಾವು ಚಾಯ್ಸ್ ಕೊಡೋದೇ ಬೇಕಾಗಿಲ್ಲ. ತುಂಬಾ ಟ್ಯಾಲೆಂಟ್ ಗಳಿದ್ದಾರೆ. ಇವನ್ ನಮ್ಮ ಮಕ್ಕಳು ಅಷ್ಟೇ ಇದೇ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಮೇಡಮ್. ಅವರು ಚಿಕ್ಕ ಮಗು ದೊಡ್ಡ ಮಗಳು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರು, ಒಂದು ಸ್ಟಾರ್ ಹೋಟೆಲ್ ಅಲ್ಲಿ ಚೆಫ್ ಆಗಿ ಕೆಲಸ ಮಾಡಿದ್ರು. ಕ್ರಮೇಣ ಈ ಪಾಟ್ರಿ ಫೀಲ್ಡ್ ಗೆ ಬಂದು ಟೆರಾಕೋಟಾ ಡಿಸೈನಿಂಗ್ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಅನ್ಸುತ್ತೆ. ಅಮ್ಮ ನಮಸ್ತೆ. ಫಿನಿಶ್ ಮಾಡ್ತಾರಮ್ಮ. ಚಿಕ್ಕ ಮಗಳು BBA ಮಾಡಿದ್ರು, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್. ಅವ್ರು ಹೇಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಬಂದು ಇಲ್ಲಿ ಮಾಡ್ತಾರಾ? ಖಂಡಿತ ಅಲ್ಲ, ಇಬ್ರಿಗೂ ಮದುವೆ ಆಗಿದೆ. ಇಬ್ರು ಬಂದು ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಹಸ್ಬೆಂಡ್ಸ್ ಗಳು ಈ ಕೆಲಸಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಇಬ್ಬರು. ಬಟ್ ನನಗೆ ಮಾರ್ಕೆಟಿಂಗ್ ಆಗ್ಲಿ, ಸೊ ಅವ್ರು ಎಕ್ಸಾಂಪಲ್. ಈಗ ನಮ್ ಇಬ್ಬರು ಅಲ್ಲಿಂದ ಏನ್ ಹೇಳ್ತಾರೆ, ಮಾವ ಒಳ್ಳೆ ದುಡಿತಾರೆ, ಕೈ ತುಂಬಾ ದುಡಿತಾರೆ IT ಕಂಪನಿಯಲ್ಲಿ. ಇದ್ರ ಮಾವ ಫ್ಯೂಚರ್ ನನ್ ಗ್ಯಾರಂಟಿ ಇಲ್ಲ, ಯಾವತ್ ಫೈರ್ ಮಾಡ್ತಾರೋ ಗೊತ್ತಿಲ್ಲ, ನಾನು ಈ ಕೆಲಸ ಕಲ್ತ್ಕೊಳ್ತೀನಿ ಅಂತ ಈಗ ಇಬ್ರು ಅಲ್ಲಿ ಅಂದ್ರೆ ಈ ಕೆಲಸ ಟ್ರೈ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಅಲ್ಲಿ ನನಗೆ ಫುಲ್ ಸಪೋರ್ಟಿವ್ ಆಗಿದ್ದಾರೆ ಅಲ್ವಾ. ಒಂದ್ ಪ್ರಶ್ನೆ ಏನಂದ್ರೆ, ಈ ಕೆಲಸ ಮಾಡ್ತಾ ಮಾನಸಿಕವಾಗಿ ನಿಮ್ಮನ್ನ ನೀವು ನನ್ನ ಪ್ರಶ್ನೆ ಏನಂದ್ರೆ, ನಾನು ಆಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನನ್ಗೆ ಅರ್ಥ ಆಯ್ತು ನಿಮ್ಗೆ ಯಾವತ್ತಾದ್ರೂ ಫೆಡಪ್ ಆಗಿದೆ ಈ ಕೆಲಸದಲ್ಲಿ ಅಂತ. ಹೌದು, ಇವತ್ತವರೆಗೂ ನಾನು ಬೆಳಗಿಂದ ರಾತ್ರಿಯಾಗಿ ಏನು ವಿಶೇಷ ಆಗ್ಲಿ, ಏನು ಹಬ್ಬ ಹರಿದಿನಗಳಾಗ್ಲಿ, ಇಲ್ಲಿ ಯಾರಾದ್ರೂ ಸತ್ರು ಸರಿ ಒಂದ್ 2 ಅವರ್ ಕವರ್ ಮಾಡ್ಕೊಂಡು ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ. ಯಾಕಂದ್ರೆ ನನಗೂ ಈ ಮಣ್ಣಿಗಿರೋ ಬಾಂಧವ್ಯ ನಂಟು ಬಿಟ್ಕೊಡಕ್ಕಾಗಲ್ಲ. ನನ್ಗೊಂದು 10,000 1 ಲಕ್ಷ ಲಾಸ್ ಆದ್ರೂ ಪರವಾಗಿಲ್ಲ, ಆ ಮಣ್ಣಿಗೆ ನನ್ನ ಕೈ ಇಟ್ಬಿಟ್ಟು ಕೆಲಸ ಮಾಡಲ್ಲ ಅಂದ್ರೆ ನಮ್ಗೆ ಹೃದಯ ತುಂಬಲ್ಲ, ರಾತ್ರಿ ನಿದ್ದೆ ಬರಲ್ಲ, ಹೊಟ್ಟೆಗೆ ಹಸಿವು ಆಗಲ್ಲ. ಸೊ ಆ ರೀತಿ ನನಗೆ ದಿನ ಕೆಲಸ ಮಾಡ್ಬೇಕು, ಒಂಥರ ವರ್ಕ್ ಅಡಿಕ್ಟ್ ನಮ್ಗೆ. ಸೊ ಆ ರೀತಿ ಕೆಲ್ಸಗಳು ಮಾಡ್ತೀವಿ. ಹೌದೌದು, ವರ್ಕಾಲಿಕ್ ಅಲ್ವಾ, ಅದ ಆ ತರ ನಾವು ಇದು ಕೆಲಸದಲ್ಲಿ ತೊಡ್ಕೊಂಡಿರ್ತೀವಿ ದಿನ ಮೇಡಮ್. ವರ್ಷ ಪೂರ್ತಿ ಕೆಲಸ ಮಾಡ್ತೀವಿ. ಸೊ ಅಂದ್ರೆ 2-3 ತಿಂಗಳಿಗೆ ಒಂದ್ ಟೈಮ್ ದೇವಸ್ಥಾನ ಅದು ಇದು. ನಮ್ಗೆ ಆಸೆ ಏನಿರುತ್ತೆ ಅದನ್ನ ವರ್ಷದಲ್ಲಿ ಒಂದ್ 4-5 ದಿವಸ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಳ್ತೀವಿ. ಬಹಳ ಇಷ್ಟಪಟ್ಟು ನೀವು ಮಾಡ್ತಿರೋ ಕೆಲಸ. ಖಂಡಿತವಾಗಿ ಇಲ್ಲಿ ನಾನಂತಿಲ್ಲ ಮೇಡಮ್, ತುಂಬಾ ಜನ ನೋಡಿ IT ಕಂಪನಿ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ನಮ್ ಕುಂಬಾರ ಮಕ್ಕಳು, ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ, ಬೆಳಿಗ್ಗೆ ಎದ್ದು ಕೆಲಸ ಮಾಡಿ ಅವ್ರ ತಂದೆಗೆ, ಅವ್ರ ಮದುವೆ ಆಗಿ ಮಕ್ಳಾದ್ರೂ ಸರಿ, ಅವ್ರ ತಂದೆಯಂದ್ರಿಗೆ ಆಗ್ಲಿ ಅವ್ರಿಗೆ ಆಗ್ಲಿ ಮಡಿಕೆ ಕೆಲಸದಲ್ಲಿ ತಗೊಂಡಿರ್ತೀವಿ. ನಿಮ್ಗೆ ವಿಲೇಜ್ ಗಳಲ್ಲಿ ನೀವು ನೋಡೋಕ್ಕಿಂತ ಇಂಥ ಸಿಟಿಯಲ್ಲಿ ಇಂಥ ಚಾಲೆಂಜಿಂಗ್ ಸ್ಪಾಟ್ ಇವಲ್ಲ. ಇಲ್ಲೆಲ್ಲ ನಾವು ಈ ಕುಂಬಾರಿಕೆ ಕೆಲಸ ಮಾಡ್ಕೊಂಡು ಸರ್ವೈವ್ ಮಾಡೋದಂತ ತುಂಬಾ ಕಷ್ಟ. ಹೌದು, ವಿಲೇಜ್ ಗಳೆಲ್ಲ ಆಗಲ್ಲ ಅಂತದ್ರಲ್ಲಿ ಇಂಥದ್ರಲ್ಲಿ ನಾವ್ ಕಾಪಾಡ್ಕೊಂಡು ಬರ್ತಿರೋದು ತುಂಬಾ ದೊಡ್ಡ ವಿಷಯ. ಬೆಳಗಿಂತ ರಾತ್ರಿವರೆಗೂ ಕೆಲಸ ಮಾಡ್ತಾರೆ ಇಲ್ಲಿ. ಸೊ ಸ್ಯಾಟರ್ಡೆ ಸಂಡೇ ಬಂದ್ರೆ ರಜಾ ತಗೊಳಲ್ಲ IT ಕಂಪನಿ ಅವರಲ್ಲ, ಮತ್ತೆ ಗೌರ್ಮೆಂಟ್ ಕೆಲಸ ಮಾಡೋರು ಇದಾರೆ. ದಿನನಿತ್ಯ ಈ ಕೆಲಸನೂ ಮಾಡಿದ್ರೆ ತುಂಬಾ ಹೃದಯದಿಂದ ಮಾಡ್ತಾರೆ, ಖುಷಿ ಪಟ್ಟು ಮಾಡ್ತಾ ಇದ್ದಾರೆ. ಖಂಡಿತ. ಈ ಎಲ್ಲಾ ಮಡಿಕೆಗಳನ್ನು ಮಾಡ್ಲಿಕ್ಕೆ ಮಣ್ಣು ಎಲ್ಲಿಂದ ತರ್ತಿದ್ದೀರಾ ಸರ್? ನೋಡಿ, ಫಸ್ಟ್ ಅಲ್ಲ ನಮಗೆ ಒಂದು 4-5 ಕಿಲೋಮೀಟರ್ ಕಾಚರಕನಹಳ್ಳಿ ಕೆರೆ, ಜಕ್ಕೂರ್ ಕೆರೆ ಅಂತ ಸಿಗ್ತಾ ಇತ್ತು. ಸುಮಾರು ಕೆರೆಗಳೆಲ್ಲ ಈಗ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಮುಚ್ಚೋದು ಯಾಕೆ, ಎಲ್ಲ ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ ಎಲ್ಲ ಅಪಾರ್ಟ್ಮೆಂಟ್ ಗಳಾಗ್ಬಿಟ್ಟಿದೆ. ಕೆರೆ ಜಾಗಗಳೆಲ್ಲ ಮುಚ್ಚೋಗಿದೆ ಎಲ್ಲ. ಈಗ ಬೆಂಗಳೂರು ಮರೆಯಕ್ಕಾಗದಿರೋ ವಿಷಯ, ಕೆಂಪೇಗೌಡರು ಕಟ್ಟಿದಂತ 106 ಕೆರೆಗಳಲ್ಲಿ ಸುಮಾರು ಕೆರೆಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ. ಈಗ ಅಪಾರ್ಟ್ಮೆಂಟ್ ಅಂದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ. 200 ರೂಪಾಯಿ ಸಿಕ್ತಿರೋದು ಲೋಡ್ ಈಗ 12,000 ರೂಪಾಯಿ. ಎಲ್ಲಿಂದ ತರ್ತೀರಾ? ಹೊಸಕೋಟೆ, ಬೆಂಗಳೂರು ಔಟ್ಸ್ಕಟ್ಸ್ ಇಂದ ತರ್ಸ್ಕೊಡ್ಬೇಕು.